ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದ ರೈತರಿಗೆ ಹೊಲಗಳಿಗೆ ಕಸ್ಕೋಟ ಸಸ್ಯ ರೋಗದಿಂದ ಬೆಳೆಗಳು ಒಣಗುತ್ತಿವೆ, ಬೆಳೆಗಳು ಹಾನಿಯಾಗುತ್ತಿವೆ. ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಸಸ್ಯ ರೋಗಕ್ಕೆ ಮದ್ದು ಕೊಡಿ ಮತ್ತು ರೈತರಿಗೆ ಪರಿಹಾರ ಧನ ಸಹಾಯವನ್ನು ಘೋಷಿಸಿ. ಅದರ ಜೊತೆಗೆ ಗಾರಂಪಳ್ಳಿಯಿಂದ ಕನಕಪುರಕ್ಕೆ ಹೋಗುವ ಕಚ್ಚಾ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ಡಿಸಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರೀಯ ಯೂನಿಟ್ ಆಫ್ ಮೂಲ ನಿವಾಸಿ ಕಿಸಾನ್ ಮೋರ್ಚಾ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಗಾರಂಪಳ್ಳಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು. ರೈತರಿಗೆ 25,000 ರೂಪಾಯಿ ಪರಿಹಾರ ಕೊಡ್ಲೇಬೇಕು. ರಾಷ್ಟ್ರೀಯ ಕಿಸಾನ್ ಮೋರ್ಚಾದ ವತಿಯಿಂದ ಹಾಗೂ ಗಾರಂಪಳ್ಳಿಯ ನೊಂದ ರೈತರ ವತಿಯಿಂದ ಇವತ್ತು ಏನು ತಿಮ್ಮಾಪುರ ಚೌಕ್ನಿಂದ ಜಿಲ್ಲಾಡಳಿತವರೆಗೆ ಏನು ಇವತ್ತು ಹೋರಾಟವನ್ನು ಹಾಕೊಂಡಿದ್ದೀವಿ. ವಿಶೇಷವಾಗಿ ಏನು ಭಾರತ ಕೃಷಿ ಪ್ರಧಾನವಾದಂಥ ದೇಶ, ಇವತ್ತು ಯಾವ ದೇಶದಲ್ಲಿ ರೈತ ತನ್ನ ಬೆವರು ಸುರಿಸಿ ದುಡಿಯುವಂಥ ರೈತರಿಗೆ ಚಿಂಚೋಳಿ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಕಸ್ಕೊಟ್ಟನಂಥ ರೋಗ ಏನು 2 ವರ್ಷಗಳಿಂದ ವಿನಾಕಾರಣ ಬೆಳೆಗಳನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಿದೆ. ಅದಕ್ಕೆ ಕೇಳಿದ್ರೆ ಕಲಬುರಗಿಯ ಜಿಲ್ಲಾ ಕೃಷಿ ಅಧಿಕಾರಿ ವಿಜ್ಞಾನಿಗಳು ಬಂದು ರಿಸರ್ಚ್ ಮಾಡಿದ್ರು ಕೂಡ ಅದಕ್ಕೆ ಔಷಧಿ ಅಲ್ಲ ಅಂತೇಳಿ ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಸರ್ಕಾರಕ್ಕೆ ಏನು ರೈತರ ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ರಾಜ್ಯದ ಚುನಾಯಿತ ಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ರೈತರ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಏನು ರೈತರ ಹಿತ ಕಾಪಾಡ್ತಿರೋಂಥ ಸರ್ಕಾರ ಇವತ್ತು ರೈತರಿಗೆ ಹಾಳಾಗ್ತಿದ್ರು, ರೈತರ ಕೂಗಳಂಥ ಸರ್ಕಾರಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿವೆ. ವಿಶೇಷವಾಗಿ ಕಸ್ಕೊಟ್ಟನಂಥ ರೋಗಕ್ಕೆ ನಮ್ಮ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ, ಹುರ್ದಳ್ಳಿ, ದಸ್ತಾಪುರ ವಿವಿಧ ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ಕಸ್ಕೊಟ್ಟನ ರೋಗಕ್ಕೆ ಇವತ್ತಿನ ದಿವಸ ರೈತರು ನಲಗಿ ಹೋಗ್ತಾ ಇದ್ದಾರೆ. ಈ ರೋಗ ಕೇವಲ ಬೆಳೆ ಹಾನಿ ಮಾಡೋದಲ್ಲದೆ ಸಂಪೂರ್ಣವಾಗಿ ಹೊಲವನ್ನು ಹಾಳು ಮಾಡುವಂಥ ವಾತಾವರಣ ನಿರ್ಮಾಣ ಆಗ್ತಿದ್ದು, ಅದಕ್ಕಾಗಿ ರೈತರು ಕಣ್ಣೀರಲ್ಲೇ ತೊಳೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರ ಈ ಮಾಧ್ಯಮದ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಜಿಲ್ಲಾಡಳಿತಕ್ಕೆ ಇವತ್ತು ಏನು ವಿನಂತಿಸ್ಕೋತೀವಿ ಅಂದ್ರೆ ಏನು ಕಸ್ಕೊಟ್ಟ ರೋಗಕ್ಕೆ ಔಷಧಿ ಕೊಡಬೇಕು. ಕಸ್ಕೊಟ್ಟ ರೋಗದಿಂದ ಹಾಳಾಗುತ್ತಿರುವಂಥ ರೈತರಿಗೆ ಜಿಲ್ಲಾಡಳಿತ ಬಂದು ತಂಡವನ್ನು ನಿಯೋಗ ಮಾಡಿ ಪರಿಶೀಲಿಸಿ ಅವರಿಗೆ ಸೂಕ್ತವಾದಂಥ ಎಕರೆಕ್ಕೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಲಿ ವಿಶೇಷವಾದಂಥ ರೈತರ ಹೊಲಗಳಿಗೆ ಹೋಗಲು ಕಚ್ಚಾ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕೆಂದು ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತೇನೆ.